ಈ ಸರಿ ಪ್ರತಾಪ್ ಅವ್ರನ್ನ ನೀವೇ ರೆಫರ್ ಮಾಡಿದ್ದೀರಾ ಮಾರ್ಕ್ಗೆ ಅಂತ ಕೇಳ್ಪಟ್ಟೆ. ಸೊ ಪ್ರತಾಪ್ ಅವ್ರ ಬಗ್ಗೆ ಹೇಳೋದಂದ್ರೆ ರೆಫರ್ ಮಾಡಿದ್ದಕ್ಕೆ ಹೇಳ ಅಥವಾ ಹಾಗೆ ಸರ್ ಹಾಗೆ ಆರ್ಟಿಸ್ಟ್ ಅಂತ ರೆಫರಿಂಗ್ ಮೆಸೇಜ್ ಇದನ್ನ ಆಕ್ಟರ್ ಇನ್ಫ್ಯಾಕ್ಟ್ ಅವರು ಹೀರೋ ಆಗಿ ಮಾಡ್ತಾರೆ ಅವ್ರ ಸಿನಿಮಾಗಳಲ್ಲಿ. ನಮ್ಮ ಸಿನಿಮಾದಲ್ಲಿ ಅವರು ಪೋಷಕ ನಟರಾಗಿ ಬಂದಿದ್ದಾರೆ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ದಟ್ ಡಿಡ್ ದಟ್ ಕ್ಯಾರೆಕ್ಟರ್. ಅವರೊಬ್ಬ ನಾಯಕ ನಟರು ಸರ್, ಎಷ್ಟೋ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ ಅವರು. ನಾನು ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ ಅವ್ರಿಗೆ, ಬಿಕಾಸ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಬಾಯ್. ನನಗೆ ತುಂಬಾ ಇಷ್ಟವಾದಂತ ವ್ಯಕ್ತಿ ಅವರು. ಅಂಡ್ ಈ ಸಿನಿಮಾದಲ್ಲಿ ಇದಕ್ಕೆ ತುಂಬಾ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಅವ್ರ ಹೆಸರು ಅವ್ರ ಪ್ರಸ್ತಾಪ ಬಂದಾಗ ಫಸ್ಟ್ ಥಿಂಗ್ ಐ ಸಜೆಸ್ಟ್ ಪ್ಲೀಸ್ ಟೇಕ್ ಇಟ್, ಪ್ಲೀಸ್ ವೆರಿ, ಬಟ್ ಕೇಳಿ ಒಂದ್ಸಲ ಮಾಡ್ತಾರ ಅನ್ಬಿಟ್ಟು. ಯಾಕಂದ್ರೆ ನಾನು ಇದನ್ನ ಕಾರಣಕ್ಕೆ ಸಲಹೆ ತಗೋಬೇಡಿ, ಕರೆದ ತಕ್ಷಣ ಬರ್ತಾರೆ ಅಂತ ಕೇಳಿ ಅವ್ರಿಗೆ ಹೇಳಿ ಫ್ರೀಡಮ್ ಕೊಡಿ ಅವ್ರಿಗೆ ಮಾಡೋದು. ಇಲ್ಲ ಅಂತ ಗಿವ್ ದ ಫ್ರೀಡಮ್ ಟು ಸೇ ನೋ. ಬಟ್ ಹಿ ವಾಸ್ ವೆರಿ ಹ್ಯಾಪಿ ಅವ್ರು ಬಂದ್ರು. ಅಂಡ್ ಪ್ರತಾಪ್ ಬಂದ್ಬಿಟ್ಟು ಫ್ರಮ್ ಸಿಸಿಎಲ್ ಇಂದ ಇಸ್ ಅ ವೆರಿ ಕ್ವೈಟ್ ಬಾಯ್. ಅವ್ರು ತುಂಬಾ ಮಾತುಕತೆ ಮಾತಾಡಿದಾಗೆಲ್ಲ ನೀವು ನೋಡಿದ್ರೆ ಅವ್ರು ಎಡವಟ್ ಹೊಡೆದು ಜೋಕ್ ಬಂದ್ಬಿಡ್ತಾರೆ. ಆ ತರ ಕ್ಯಾರೆಕ್ಟರ್ ಅದು. ಅವರಿಗೆ ಇವತ್ತು ಹೇಳೋ ಜೋಕ್ ನಾಳೆ ಅರ್ಥ ಆಗುತ್ತೆ. ಈ ತರ ಎಲ್ಲ ಇದೆ ಅವ್ರದ್ದು ಕೆಲವು. ಅದು ಬಿಟ್ಟುಬಿಟ್ಟು ಸೌಂಡ್ ಇಲ್ಲ, ಅದು ಬಿಟ್ಬಿಟ್ಟು ಸೌಂಡ್ ಇಲ್ಲ. ಸೆಟಲ್ ಸೈಲೆನ್ಸ್ ಜಾಸ್ತಿ, ಇನ್ವಾಲ್ವ್ಮೆಂಟ್ ಜಾಸ್ತಿ. ಇಸ್ ವರ್ಕ್ ವೆರಿ ಹಾರ್ಡ್. ಅವರಿಗೂ ಕೆಲವೆಲ್ಲ ಫಿಸಿಕಲ್ ಇಶ್ಯೂಸ್ ಇಸ್ ಕಮ್ ಬ್ಯಾಕ್ ವೆರಿ ಸ್ಟ್ರಾಂಗ್. ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಈಸ್ ಲೈಕ್ ದಟ್.